ಒದಗಿಸಿದ್ದಾರೆ. ವಿಶೇಷವಾದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅವರು ಆಯೋಜನೆ ಮಾಡಿದ್ದಾರೆ. ಮರು ದಿವಸ ಇಲ್ಲಿ ವಿಜೃಂಭಣೆಯ ಮಹಿಳಾ ಕ್ರೀಡಾಕೂಟಗಳು ನಡೆಯಲಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ನಮ್ಮ ಕಂಬಳಕ್ಕೂ ಕೂಡ ಅವರ ಸಹಕಾರ ಪ್ರತಿಯೊಂದು ನಿಟ್ಟಿನಲ್ಲಿ ಇದೆ. ಅವರ ಮಹಿಳಾ ಘಟಕಗಳು ಬಹಳ ಚಂದ ರೀತಿಯಲ್ಲಿ ನಮ್ಮ ವ್ಯವಸ್ಥೆಗೋಸ್ಕರ ಅಣಿಗೊಳಿಸಿದ್ದಾರೆ. ಮೇಡಮ್, ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, 3 ಬಾರಿ ಜಿಲ್ಲಾ ಪಂಚಾಯತ್ ಪ್ರತಿನಿಧಿಯಾದವರು, ನಿಮ್ಮ ದಾಖಲೆಯನ್ನು ನೆನಪಿಸಿಕೊಡ್ತಾ ನಿಮಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ತಹಶೀಲ್ದಾರ್ ಪುಟ್ಟರಾಜ್ ಸರ್, ಅಧಿಕಾರಿ ವರ್ಗದಲ್ಲಿ ನಮಗೆ ಯಾವುದೇ ಒಂದು ಸಂದರ್ಭ ಬಂದಾಗ ನಾವು ಖಾದರ್ ಸರ್ಗೆ ನಮ್ಮ ಸಭಾಧ್ಯಕ್ಷರ ಕಾರ್ಯ ಮಾಡಿದಾಗ ಅವರು ನೇರವಾಗಿ ಹೇಳುವುದು, ತಹಶೀಲ್ದಾರ್ ಒಂದು ಕಾರ್ಯ ಮಾಡಿ, ಎಷ್ಟು ದೊಡ್ಡ ಸಮಸ್ಯೆ ಇದ್ರು ಸಹ ಅದನ್ನ ಬಹಳ ಸುಲಭದಲ್ಲಿ ನಿಭಾಯಿಸಿಕೊಡುವುದು ನಮ್ಮ ತಹಶೀಲ್ದಾರ್ ಸರ್. ನಿಮ್ಮ ಸೇವೆಯನ್ನು ಕೊಂಡಾಡುತ್ತಾ ಮುಂದಕ್ಕೂ ಸಹ ನಮಗೆ ನಿಮ್ಮ ಸೇವೆ ಬೇಕು ಅಂತ ನಿರ್ಮಿಸಿಕೊಳ್ಳುತ್ತಾ ನಿಮ್ಮ ಸೇವೆ ಸದಾಕಾಲ ಹೀಗೆ ಇಲ್ಲಿ ನಿಭಾಯಿಸುತ್ತಾ ನರಿಗಾನ ಕಂಬಳದ ಈ ಒಂದು ಸಭೆಯಲ್ಲಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮಗೆ ಆರ್ಥಿಕವಾಗಿ ಸಮಿತಿಯಲ್ಲಿ ಒಂದಷ್ಟು ಗಟ್ಟಿ ಬೆನ್ನೆಲುಬಾಗಿ ನಿಂತವರಿದ್ದಾರೆ. ಅದರಲ್ಲಿ ನಾಸಿರ್ ನರುಪದು ಸರ್ ಒಬ್ಬರು, ಉದ್ಯಮಿಗಳು, ಗುತ್ತಿಗೆದಾರರು, ಬೈಬರ್ತ್ ಅವರದು ಗುತ್ತಿಗೆಯಿಂದಲೇ ಕೂಡಿದಂತಹ ಕುಟುಂಬ. ನಮ್ಮ ಕಂಬಳಕ್ಕೆ ಸಹ ಕಷ್ಟ ಬಂದಾಗ ಅಥವಾ ಸಮಸ್ಯೆಗಳು ಬಂದಾಗ ನೇರವಾಗಿ ನಮಗೆ ಸ್ಪಂದಿಸುವವರು, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಇನ್ನು ಈ ಕಂಬಳದ ಮಹಾನ್ ಪೋಷಕರು, ನಮಗೆ ದೊಡ್ಡ ಪೋಷಕರು, ನಮ್ಮ ಪ್ರಶಾಂತ್ ಕಾದವರ ಆತ್ಮೀಯ ಮಿತ್ರರು. ಯಾವುದೇ ಸಂದರ್ಭದಲ್ಲಿ ಇಲ್ಲೇ ಯಾವುದೇ ಕಾರ್ಯಕ್ರಮ ಇರಲಿ ಪ್ರಶಾಂತ್ ಕಾದವರ ಜೊತೆಯಲ್ಲಿ ನಿಂತವರು ನಮ್ಮ ನಾರಿಯ ನಡಿಗುತ್ತು ವಿಜೇಶ್ ನಾಯ್ಕ ಅವರು. ಇಂದು ಕೂಡ ಬೆಳಗ್ಗೆ 9 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರೆ ನಾವು ಹೇಳಿದ್ರು ಸರ್, ಕಾದರ್ ಸರ್ ಬರುವುದು ಒಂದು 10 ಗಂಟೆ ನಂತರ ಬನ್ನಿ ಅಂತ ಹೇಳಿದ್ದೇವೆ. ಆ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದಾರೆ. ಪರವಾಗಿಲ್ಲ, ಅವರಿಗೆ 2-3 ಕಾರ್ಯಕ್ರಮ ಇದೆ. ಆದ್ರೂ ಸಹ ಸಭಾಧ್ಯಕ್ಷರು ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ವಿಳಂಬವಾಗ್ತದೆ, ಅದೆಲ್ಲ ಸಹಿಸಿಕೊಂಡು ನಮ್ಮ ಈ ಕಾರ್ಯಕ್ರಮ ಬಂದಿದ್ದಾರೆ. ಸರ್, ನಿಮ್ಮ ಸೇವೆಯನ್ನು ಕೊಂಡೊಡುತ್ತಾ ನಿಮಗೆ ಇನ್ನಷ್ಟು ಸೇವೆ ಈ ಕಂಬಳಕ್ಕೆ ಬೇಕು ಅಂತ ಕೇಳಿಕೊಳ್ಳುತ್ತಾ ನಿಮ್ಮನ್ನು ಕೂಡ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಈ ಕಂಬಳದಲ್ಲಿ ಸನ್ಮಾನಗೊಳ್ಳಿಕ್ಕಿರುವವರು ಅಹಿಂದ ಜಿಲ್ಲಾಧ್ಯಕ್ಷರು ಎನ್ ಪದ್ಮನಾಭ ನರಿಗಾನ, ನಮ್ಮ ಗ್ರಾಮದ ಹೆಮ್ಮೆ. ನರಿಗಾನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಕೆಲವು ವರ್ಷಗಳಿಂದ ಸೇವೆ ಸಲ್ಲಿಸಿದವರು. ಸಿಪಿಎಂ ಮೂಲಕ ಹೋರಾಟವನ್ನು ಆರಂಭಿಸಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡವರು, ದಕ್ಷ, ನೇರ, ನಿಷ್ಠುರವಾದಿ ಹೋರಾಟಗಾರರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಸರ್. ಹಾಗೆ ಮಂಗಳೂರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಂತ ಮಹಮ್ಮದ್ ಮೋನ್ ಮಲಾರ್ ಅವರು ನಮ್ಮ ಈ ಒಂದು ಮಾಧ್ಯಮದ ಈ ಒಂದು ಸಭೆಗೆ ಬಂದಿದ್ದಾರೆ. ಸಂವಾದ ಬೇರೆ ಇದೆ ಸರ್, ನಿಮಗೆ ತುಂಬದ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಬಂಟ್ವಾಳ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು, ಸದಸ್ಯರಾಗಿ ಕೂಡ ಜನಪ್ರಿಯರು. ನಮ್ಮ ಈ ಒಂದು ಸಭೆಗಳು ನಡೆಯುವಾಗ, ಕಂಬಳದ ಸಭೆ ನಡೆಯುವಾಗ ನಾವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೇವಲ ಸಂದೇಶವನ್ನು ಹಾಕಿಸಕ್ಕೆ ಅವರಿಗೆ ಕರೆ ಮಾಡಬೇಕೆಂದಿಲ್ಲ, ಅಷ್ಟು ಬದ್ಧತೆಯಿಂದ ಪ್ರತಿಯೊಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಚಂದಗಾಣಿಸಿಕೊಡುವಂತಹ ಸಲಹೆ ಸೂಚನೆ ಕೊಡ್ತಾ ಇರೋರು ಸರ್. ನಿಮಗೆ ಈ ಕಂಬಳ ಸಮಿತಿ ಪರವಾಗಿ ತುಂಬದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಿತ್ಯ ನಿರಂತರ ಬರ್ತಿರುವ ನಮ್ಮ ಪ್ರವೀಣ್ ಸರ್, ಅವರು ನಮ್ಮ ಕಂಬಳದ ಮಹಾನ್ ಪೋಷಕರು ಕೂಡ ಸಲಹೆ ಸೂಚನೆ ಕೊಡುವ ಮೂಲಕ ನಮ್ಮಲ್ಲಿ ಏನಾದರೂ ದೋಷಗಳು ಬರದಂತೆ ಅದನ್ನ ಬಹಳ ಸುಲಭವಾಗಿ ಚಾಕುಚಕ್ಯತೆಯಿಂದ ನಿಭಾಯಿಸುತ್ತಾ ಪ್ರವೀಣ್ ಅವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. 3ನೇ ತಾರೀಕಿಗೆ ನಮ್ಮ ಲವಕುಶ ಜೋಡುಕರ ಕಂಬಳ ಇದು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಕಳೆದ ವರ್ಷ ಈ ಕಂಬಳ ಬಹಳಷ್ಟು ವಿಜೃಂಭಣೆಯಿಂದ ನಡೆದಿದೆ. ಜಿಲ್ಲಾ ಕಂಬಳದಲ್ಲಿ ನಮ್ಮ ಕಂಬಳವೂ ಕೂಡ ವ್ಯಕ್ತಿಗಳಿಗೆ, ಕಂಬಳ ಅಭಿಮಾನಿಗಳಿಗೆ ನಮ್ಮ ಕಂಬಳ ಕೂಡ ಒಂದು ಸೂಕ್ತವಾದ ಜಾಗದಲ್ಲಿ ಆಗಿದೆ. ಎಲ್ಲ ಬೇಕಾದ ರೀತಿಯಲ್ಲಿ ಕಂಬಳವನ್ನು ಮುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೇಳಿ ನಮ್ಮ ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರಾದಂಥ ನವೀನಣ್ಣ ಇದ್ದಾರೆ, ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಲೋಕೇಶ್ ಶೆಟ್ಟರು ಇದ್ದಾರೆ, ಪಿ ಆರ್ ಶೆಟ್ಟರು ಎಲ್ಲ ಇದ್ದಾರೆ. ಇವರೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಬಂದಂಥ ಎಲ್ಲ ಕೋಣದ ಯಜಮಾನರು ನಮ್ಮ ಮೇಲೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ಒಂದು ರೀತಿಯ ನಮಗೆ ಖುಷಿ. ಇದಕ್ಕೆಲ್ಲ ಕಾರಣ ಯಾರಂತ ಹೇಳಿದರೆ ನಮ್ಮ ಭಾಗದ ಸಭಾಧ್ಯಕ್ಷರು ಸನ್ಮಾನ್ಯ ಯು ಟಿ ಖಾದರ್ ಅವರು ಒಬ್ಬ ಸಮಾನ ಮನಸ್ಕರು, ಎಲ್ಲ ಜಾತಿ ಧರ್ಮದವರು ಒಂದೇ ತಕ್ಕಡಿಯಲ್ಲಿ ತೆಗೆದುಕೊಳ್ಳುವಂಥ ದೊಡ್ಡ ಗುಣ ಇರುವಂಥ ಸಾಮಾನ್ಯ ವ್ಯಕ್ತಿ, ದೊಡ್ಡ ಗುಣ ಉಳ್ಳಂಥ ಸಾಮಾನ್ಯ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ಇದ್ದು ನಾವು ಇವತ್ತು ಈ ಕುಗ್ರಾಮದಲ್ಲಿ ಗಡಿ ಪ್ರದೇಶದಾದಂಥ ಕೇರಳದ ಭಾಗದಲ್ಲಿ ನಾವು ಇವತ್ತು ಈ ನರಿಂಗಾನ ಎಂಬ ಪ್ರದೇಶದಲ್ಲಿ ನಾವು ಇವತ್ತು ಕಂಬಳವನ್ನು ಮಾಡಲಿಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ಸನ್ಮಾನ್ಯ ಯು ಟಿ ಖಾದರ್ ಅವರು. ಈ ಭಾಗದ ಬಹಳಷ್ಟು ಹಿರಿಯರು ಇದ್ದು ಎಲ್ಲ ವರ್ಗದವರನ್ನು ಗಣನೆಗೆ ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಪ್ರಥಮ ಅವರ ಆದ್ಯತೆ ಅಂತ ಹೇಳಿದರೆ ಈ ಭಾಗದ ಎಲ್ಲ ಜನ ಇದರಲ್ಲಿ ರಾಜಕೀಯ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಮೊದಲ ಚಿಂತನೆ ಅವರದು. ಒಟ್ಟಿನಲ್ಲಿ ಈ ನರಿಂಗಾನವನ್ನು ಒಂದು ತುಳು ಗ್ರಾಮವಾಗಿ ಇಟ್ಕೊಂಡು
ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಈ ಭಾಗದಲ್ಲಿ 20 ಎಕರೆ ಜಮೀನು ಈಗಾಗಲೇ ಇದೆ. ಈಗಾಗಲೇ ಕಂಬಳಕ್ಕೆ 5 ಎಕರೆಯನ್ನು ಈಗಾಗಲೇ ತಹಸೀಲ್ದಾರರ ಮುಖಾಂತರ ಈಗ ನಮಗೆ ಮೀಸಲಾತಿಯಾಗಿ ಕೊಟ್ಟಿದ್ದಾರೆ. ಇನ್ನೂ 15 ಎಕರೆ ಜಾಗವನ್ನು ಸನ್ಮಾನ್ಯ ಸಭಾಧ್ಯಕ್ಷರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ತುಳು ಗ್ರಾಮ ಮತ್ತು ಬೇರೆ ಬೇರೆ ಹಳ್ಳಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿವಿಧ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಬೇಕಾದ್ರೆ ಇಂಥ ಜಾಗ ಬೇಕಂತೇಳಿ ನಾವು ಇದನ್ನು ಕಾಯ್ದಿರಿಸುವಲ್ಲಿ ಪ್ರಯತ್ನವನ್ನು ಮಾಡಿದಂಥ ಸನ್ಮಾನ್ಯ ಸಭಾಧ್ಯಕ್ಷರು. ನಮಗೆ ಈ ಸಲದ ಕಂಬಳದಲ್ಲಿ ನಾವೊಂದು ವಿಶೇಷವಾಗಿ ಸನ್ಮಾನ್ಯ ಶಾಸಕರು ನಮ್ಮ ಸಭಾಧ್ಯಕ್ಷರು ಹೇಳಿದರು, ದಲನಲ್ಲಿ ಹೊಸ ಕಾನ್ಸೆಪ್ಟ್ ಇಜ್ಜ ನಮ್ಮ ಕಂಬಳಾಟ ಅಂತ. ಅದಕ್ಕೆ ನಾವೆಲ್ಲ ಒಂದು ಹೊಸ ರೀತಿಯಲ್ಲಿ ಎಲ್ಲ ಕೋಣಗಳ ಯಜಮಾನರುಗಳಿಗೆ ನಾವೊಂದು ಬೆಳ್ಳಿಯ ಪದಕವನ್ನು ಕೊಟ್ಟು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದರ ಒಟ್ಟಿಗೆ ಇಷ್ಟೆಲ್ಲ ಕಂಬಳ ನಡೆದರೂ ಕೂಡ ನಾವೆಲ್ಲ ಪ್ರಥಮ ಮತ್ತು ದ್ವಿತೀಯ ಅದು ಈ ಸಲ ನಾವು ಇವರು ಹೇಳಿದರು ತೃತೀಯ ಮತ್ತು ಚತುರ್ಥ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರು. ನಾನು ಮತ್ತೆ ನಮ್ಮ ಪಿ ಆರ್ ಶೆಟ್ಟರ್ ಮತ್ತು ನವೀನಣ್ಣನ ಹತ್ರ ಲೊಕೇಶನ್ ಅಂತ ಕೇಳಿದೆ, ಇದರಲ್ಲಿ ಏನು ಸಮಸ್ಯೆ ಬರ್ಬೋದು ಅಂತ. ಸಮಸ್ಯೆ ಏನಿಲ್ಲ, ನೀವು ವಿಡಿಯೋ ಅಂತ ನಿಮ್ಮ ಸಭಾಧ್ಯಕ್ಷರು ಏನು ಹೇಳ್ತಾರೆ ಅದನ್ನು ನೀವು ಮಾಡಿ, ಅದಕ್ಕೆ ನಾವು ಮಂಜೂರಾಗುತ್ತೇವೆ ಅಂತ ಹೇಳಿದರು. ಹಾಗೆ ನಮ್ಮ ತೃತೀಯ ಮತ್ತು ಚತುರ್ಥ ಬಹುಮಾನವನ್ನು ಇಟ್ಟಿದ್ದೇವೆ. ಇದರ ಒಟ್ಟಿಗೆ ವಿಶೇಷ ಅಂತ ಹೇಳಿದರೆ 1-2 ಕೋನಗಳಿಗೆ ಮಾತ್ರ ಹಿರಿಯ ಸಾಧಕ ಮಾಡಿದಂಥ ರಿಟೈರ್ಡ್ ಕೋನಗಳನ್ನು 1-2 ಕೋನಗಳನ್ನು ಮಾತ್ರ ಸನ್ಮಾನ ಮಾಡ್ತಿದ್ರು. ನಾವು ಹಾಗಲ್ಲ, ನಾವು 4 ಕೋನಗಳಿಗೆ ಸನ್ಮಾನವನ್ನು ಮಾಡ್ತೇವೆ. ಈ ಕಮಲದ ಇತಿಹಾಸದಲ್ಲಿ ಲೊಕೇಶನ್ನ ನವೀನನ್ನ ನಾವು 4 ಕೋನಗಳಿಗೆ ಮಾಡೋದು ಇದು ಪ್ರಥಮ. ಇದೆಲ್ಲ ನಮ್ಮ ಚಿಂತನೆ ಎಲ್ಲ ನಮ್ಮ ಶಾಸಕರಿಗೆ ಜಾಸ್ತಿ ಕಮಲದ ಅನುಭವ ಇಲ್ಲದಿದ್ದರೂ ಕೆಲವೊಂದು ಸಮಾಲೋಚನೆ ಮಾಡುವಾಗ ಬೇಕಾದ ವಿಚಾರವನ್ನು ಚಿಂತನೆ ಮಾಡುವುದು ದೊಡ್ಡ ಗುಣ ಇದ್ದಂಥ ವ್ಯಕ್ತಿ. ಇದೆಲ್ಲ ನಮ್ಮ ಪ್ರೇರಣೆ ಅವರದು, ನಾವು ಅದನ್ನು ಕಾರ್ಯರೂಪಕ್ಕೆ ತಂದದ್ದು ಮಾತ್ರ. ಇದೆಲ್ಲ ನಮ್ಮ ಶಾಸಕರು ಮಾಡಿದಂಥ ವ್ಯವಸ್ಥೆ ಮತ್ತು ಯೋಚನೆ. ಇದನ್ನೆಲ್ಲ ನಾವು 4 ಕೋನಗಳಿಗೆ ಮಾಡಿದ್ದೇವೆ. ಈಗಾಗಲೇ ಚೆನ್ನ ಅಂತ ಹೇಳಿ ಒಂದು ಕೋನಗೆ, ದೋಣಿ ಅಂತ ಒಂದು ಹೇಳುವ ಕೋನಗೆ, ಇನ್ನೊಂದು ಪಾಂಡು ಅಂತ ಹೇಳುವ ಕೋನಗೆ, ಇನ್ನೊಂದು ತಾಟೆ ಅಂತ ಹೇಳುವ ಕೋನಗಳಿಗೆ, ಇದಕ್ಕೆಲ್ಲ ನಾವು ಗೌರವಪೂರ್ವಕವಾಗಿ ಗೌರವ ಮಾಡುವಂಥ ಕಾರ್ಯಕ್ರಮ. ಅದರ ಒಟ್ಟಿಗೆ ನಾವು ಇದನ್ನು ಒಂದು ಬೇರೆ ರೀತಿಯಲ್ಲಿ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಗೌರವಿಸುವ ಒಂದು ಆದ್ಯತೆ ಇದೆ. ನಾವು ಒಂದು ಬೇರೆ ರೀತಿಯಲ್ಲಿ ಈ ಕಮಲದಲ್ಲಿ ಬೇರೆ ಕಾನ್ಸೆಪ್ಟಲ್ಲಿ ನಾವು ಇದನ್ನು ಇವತ್ತು ಕಮಲದ ಕೋನಗಳಿಗೆ ನಾವು ಗೌರವಪೂರ್ವಕವಾಗಿ ಬೆಳ್ಳಿಯ ಒಂದು ಚೈನನ್ನು ಹಾಕಿ, ಕೊರಳಿಗೆ ಒಂದು ಚೈನನ್ನು ಹಾಕಿ ಗೌರವಿಸುವಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ದೊಡ್ಡ ವಿಚಾರ ಅಂತಲ್ಲ, ಒಂದು ಹೊಸ ಆಯಾಮವನ್ನು ಮತ್ತು ಹೊಸ ಒಂದು ರೂಪವನ್ನು ಕಮಲದಲ್ಲಿ ನಾವು ತಂದಿದ್ದೇವೆ. ಒಟ್ಟಿನಲ್ಲಿ ಕಮಲ ಯಶಸ್ವಿ ಆಗಬೇಕು. ಈ ಭಾಗಕ್ಕೆ ಈ ಒಂದು ಮೆರುಗು ಬರುವಂಥ ವಿಚಾರ. ಇವತ್ತು ಒಂದು ವಿಚಾರ ಅಂತ ಹೇಳಿದರೆ, ಕಂಬಳದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡುವ ಒಂದು ಸಮಾರಂಭ ಇದ್ದರೆ ಅದು ಕಂಬಳಕೂಟ ಮಾತ್ರ. ಇದು ಯಾವ ಜಾತಿ ಯಾವ ಧರ್ಮಕ್ಕೆ ಯಾವ ಜಾತಿ ಧರ್ಮದವರಿಗೆ ಅಡ್ಡಿ ಆಗದಂಥ ವಿಚಾರ. ಇವು ನಮ್ಮ ಸಭಾಧ್ಯಕ್ಷರ ನಿಲುವು ಏನಂತ ಹೇಳಿದರೆ, ಈ ಭಾಗದಲ್ಲಿ ಕೋಮು ಸೌಹಾರ್ದತೆ ಒಂದು ದ್ಯೋತಕವಾದ ಒಂದು ನನ್ನ ಕ್ಷೇತ್ರ ಆಗಬೇಕು. ನನ್ನ ಕ್ಷೇತ್ರದಲ್ಲಿ ಯಾವುದೇ ಸಂದರ್ಭ ಬಂದರೂ ಕೂಡ ಸೌಹಾರ್ದತೆಗೆ ನಮ್ಮ ಕ್ಷೇತ್ರನೇ ಆದ್ಯತೆ ಕೊಡುವಂತೆ ಆಗಬೇಕು. ಆದ್ದರಿಂದ ಈ ಕಂಬಳವನ್ನು ನೀವು ಯಶಸ್ವಿಯಾಗಿ ಎಲ್ಲ ಜಾತಿ ಧರ್ಮದವರನ್ನು ಸೇರಿಸಿ ಮಾಡಬೇಕು. ಇಲ್ಲಿ ಒಟ್ಟಿನಲ್ಲಿ ಸಾಮರಸ್ಯದ ಒಂದು ಕೊಂಡಿ ಆಗಬೇಕು ಎಂಬ ಇರಾದೆಯಿಂದ ಈ ಕಂಬಳವನ್ನು ಸನ್ಮಾನ್ಯ ಶಾಸಕರು ಆಯೋಜನೆ ಮಾಡಲಿಕ್ಕೆ ಪ್ರಥಮ ಕಾರಣ ಅಂತ ಹೇಳಿದರೆ, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೂ ಕೂಡ ಈ ಎಲ್ಲ ವರ್ಗದವರಿಗೆ ಸಮಾನವಾಗಿ ಭಾಗವಹಿಸಲು ಆಗುವುದಿಲ್ಲ. ಇದರಲ್ಲಿ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಎಲ್ಲ ಜಾತಿ ಧರ್ಮದವರು ಕೂಡ ಈ ಕೋನವನ್ನು ಕಟ್ಟಿ ಸಲಹೆ ಅದನ್ನು ಸ್ಪರ್ಧೆಗಿಳಿಸುವಂಥ ಅವಕಾಶ ಇದೆ. ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಇಂಥ ಜಾತಿಯವರಿಗೆ ಮಾತ್ರ ಅಂತ ಹೇಳಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಆದ್ದರಿಂದ ಇದು ಬೇರೆ ಬೇರೆ ಸೌಹಾರ್ದ ಕೂಟ ಮಾಡೋದಕ್ಕಿಂತ ನನ್ನ ಅನಿಸಿಕೆಯ ಪ್ರಕಾರ ಇನ್ನೂ ಇದನ್ನು ವಿಜೃಂಭಣೆಯನ್ನು ಮಾಡಿ ಈ ಭಾಗದ ಎಲ್ಲ ವರ್ಗದವರಿಗೆ ಈ ಕಂಬಳವನ್ನು ಇನ್ನೂ ಮೆರುಗು ತಂದು ಮಾಡುವುದು ಯಶಸ್ವಿ. ಇದು ಜನರ ಮನಸ್ಸನ್ನು ಮುಟ್ಟುವ ಒಂದು ಪ್ರಥಮ ಆದ್ಯತೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದನ್ನೆಲ್ಲ ನಾವು ಆಯೋಜನೆ ಮಾಡಿದ್ದೇವೆ. ಈ ಕಂಬಳವನ್ನು ಯಶಸ್ವಿಯಾಗಿ ನಾವು ಮಾಡಬೇಕು. ನಮ್ಮ ನಿರೀಕ್ಷೆ ಇದೆ. ಕಳೆದ ಸಲ 187 ಜೋಡಿ ಕೋನಗಳು ಬಂದಿದೆ. ಈ ಸಲ 200ರಿಂದ 225ವರೆಗೆ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಇದರಲ್ಲಿ ಒಂದು ವಿಶೇಷತೆ ಇತ್ತು, ಅದು ಈ ಸಲದ ಕಂಬಳದ ಒಂದು ನಿಯಮದ ಪ್ರಕಾರ ಆಗಲಿಲ್ಲ. ಕೋನಗಳಲ್ಲಿ ಸಣ್ಣ ಹಲ್ಲು ಹಾಕದ ಕೋನಗಳನ್ನು ಒಂದು ಸ್ಪರ್ಧೆ ಕಳೆದ ವರ್ಷ ಇಟ್ಟಿದ್ದೇವೆ.
ಆದರೂ ಈ ಸಲ ನಾನು ಒಂದು ಉಪಾಧ್ಯಕ್ಷರಾಗಿ ಮಾಡಿ ನನಗೂ ಕೂಡ ಮತ್ತೆ ರೂಲ್ಸ್ ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಈ ಸ್ಪರ್ಧೆಯನ್ನು ಬಿಟ್ಟಿದೆ. ಆದರೂ ಕೂಡ ಈ ಸಲ ಎಲ್ಲ ಕೋನಗಳಿಗೆ ಗೌರವ ಸಿಕ್ಕಬೇಕಂತ ಹೇಳಿ ಆ ಇರಾದೆಯಿಂದ ನಾವು ಬೆಳ್ಳಿ ಪದಕವನ್ನು ಕೊಟ್ಟದ್ದು. ಆ ಬಂದ ಕೋನಗಳಿಗೆ ಒಂದು ಗೌರವ ಸಿಗಬೇಕು, ಆ ಓಡಿಸಿದವರಿಗೆ ಒಂದು ಸ್ಮರಣಿಕೆ ಎಲ್ಲ ಸಿಗಬೇಕು ಅಂತ ಹೇಳಿ ನಾವು ಅದನ್ನು ಮಾಡಿದ್ದು. ಅದರಲ್ಲಿ ಕೂಡ ನಮ್ಮ ನವೀನನ್ನು ಹೇಳಿದರು, ನಿಮ್ಮ ಸಭಾಧ್ಯಕ್ಷರು ಹೇಳಿದರೆ ನೀವು ಮಾಡಿ ಅಂತ ಹೇಳಿದರು. ಆದರೂ ನಾವು ರೂಲ್ಸ್ ಬ್ರೇಕ್ ಮಾಡುವಂಥ ವಿಚಾರ ಸರಿಯಾಗುವುದಿಲ್ಲ ಅಂತ ಹೇಳಿ ನಾವು ಆ ಸ್ಪರ್ಧೆಯನ್ನು ಬಿಟ್ಟಿದ್ದೇವೆ. ಮುಂದಿನ ವರ್ಷ ಅದನ್ನು ಮತ್ತೆ ಚರ್ಚೆಗೆ ತಂದು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ನಮ್ಮದು ನಾಳ್ದು 13ನೇ ತಾರೀಕಿಗೆ ಕಂಬಳ ನಡೆಯಲಿಕ್ಕಿದೆ. ಇದಕ್ಕೆ ಈ ಭಾಗದ ಎಲ್ಲ ಹಿರಿಯರನ್ನು, ಈ ಭಾಗದ ದಾರ್ಶನಿಕರನ್ನು, ಈ ಭಾಗದ ದೈವಜ್ಞರನ್ನು ಎಲ್ಲ ಈ ಸೀಮೆಯ ಪ್ರಥಮತವಾಗಿ ಈ ಸೀಮೆಯ ನೀಲೇಶ್ವರ ತಂತ್ರಿಯನ್ನು ಕರೆದು ನಾವು ನಮ್ಮ ಸಭಾಧ್ಯಕ್ಷರ ಆದೇಶದ ಮೇರೆಗೆ ಒಂದು ವೇಳೆ ನೀಲೇಶ್ವರ ತಂತ್ರಿಯವರು ಮತ್ತು ಸಭಾಧ್ಯಕ್ಷರು ಭಾರಿ ಆತ್ಮೀಯರು, ಆದ್ದರಿಂದ ಅವರು ಪ್ರಥಮ ಆದ್ಯತೆ ಕೊಟ್ಟದ್ದು. ಈ ಸಲ ಕಳೆದ ಸಲ ಹೇಳಿದರು, ಈ ಸಲ ನೀಲೇಶ್ವರ ತಂತ್ರಿಯವರು ನೀವು ಆಹ್ವಾನಿಸಬೇಕು, ಅದು ನಾನು ಹೇಳಿದ್ದೇನೆ ಅಂತ ಹೇಳಿ. ನಾನು ಹೋದಾಗ ಅವರು ಹೇಳಿದರು ಕೂಡ, ನಾನು ಯಾವುದಕ್ಕೆ ಹೋಗಲಿಲ್ಲ. ನಿಮ್ಮ ಖಾದರ್ ಸರ್ ಹೇಳಿದ ನಂತರ ನಾನು ಬರದೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಾನು ಖಂಡಿತವಾಗಿ ಬರ್ತೇನೆ ಅಂತೇಳಿ ಈ ಕರೆಯ ಉದ್ಘಾಟನೆಯನ್ನು ಸನ್ಮಾನ್ಯ ನೀಲೇಶ್ವರ ಉಚ್ಚಿಲ್ತಾಯ ತಂತ್ರಿಯವರು ಮಾಡಲಿಕ್ಕಿದ್ದಾರೆ. ಈ ಭಾಗದ ಎಲ್ಲ ಗಡಿಕಾರರು, ಈ ಭಾಗದ ಮಸೀದಿಯ ಧರ್ಮಗುರುಗಳು, ಚರ್ಚಿನ ಧರ್ಮಗುರುಗಳು, ಈ ಭಾಗದ ಹಿರಿಯರನ್ನು ಇದ್ಕೊಂಡು ಒಂದು 10-20 ಜನವನ್ನು ಹಿಡ್ಕೊಂಡು ನಾವು ಬೆಳಗಿನ ಅದು ಎಲ್ಲ ಇಲ್ಲಿ ಈ ಭಾಗದಲ್ಲಿ ಬಹಳಷ್ಟು ದೈವ ಮತ್ತು ದೇವಸ್ಥಾನ. ಇದು ನರಿಂಗಾನ್ ಅಂತ ಹೇಳಿದರೆ ಇದರ ಪಕ್ಕದಲ್ಲಿ ಎಲ್ಲ ಕಡೆ ದೈವ ಮತ್ತು ದೇವಸ್ಥಾನ ಮತ್ತು ದೈವಸ್ಥಾನ ಇದು ಎರಡು ಇದ್ದು ಈ ಜಾಗ. ಅದಕ್ಕೆ ಕಳೆದ ಸಲ ನಮಗೆ 23 ದಿನದಲ್ಲಿ ಕರೆಯನ್ನು ಮಾಡಿ ನಾವು ಕಮಲ ಮಾಡಿದೆ ಅಂತ ಹೇಳಿದರೆ ಇದಕ್ಕೆ ಈ ಭಾಗದ ದೈವದೇವರ ಸಾಕ್ಷಿ, ದೈವದೇವರ ಸಾನ್ನಿಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಿನಲ್ಲಿ ನಾವು ಈ ಸಲ ಕೂಡ ಈ ಭಾಗದ ಎಲ್ಲ ದೈವದೇವರಿಗೆ ಪ್ರಥಮತವಾಗಿ ನಾವೆಲ್ಲ ಕಾಣಿಕೆ ಇಟ್ಟು, ಎಲ್ಲ ಹರಕೆಯನ್ನಿಟ್ಟು, ಎಲ್ಲ ವರ್ಗದವರನ್ನು ಕಲಿಸಿ ಅವರಲ್ಲಿ ದೈವದೇವರ ಹತ್ರ ಆಮಂತ್ರಣ ಪತ್ರ ಇಟ್ಟು ನಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಂತ ಹೇಳಿ ದೈವದೇವರ ಹತ್ರ ನಾವು ಎಲ್ಲ ವಿನಮ್ರವಾಗಿ ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಂದಿನವರೆಗೆ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ. 4 ದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ತಾವುಗಳು ತಮ್ಮ ಮಾಧ್ಯಮ ಪತ್ರಿಕೆದವರು ನಮ್ಮ ಈ ಕಮಲವನ್ನು ಯಶಸ್ವಿ ಮಾಡಿ ಕೊಡಬೇಕು. ನಮ್ಮ ಸಭಾಧ್ಯಕ್ಷರ ಕನಸೇನಿದೆ ಅದನ್ನೆಲ್ಲ ಅವರು ಮುಂದಿನ ಅವರ ಮಾತಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮ ಕಮಲವನ್ನು ಯಶಸ್ವಿ ಮಾಡಿಕೊಡಿ. ಇದರ ಒಟ್ಟಿಗೆ 13ರಿಂದ 14ರವರೆಗೆ 14ರ ಸಂಜೆ ಒಳಗೆ ನಮ್ಮ ಈ ಕಮಲವನ್ನು ಅಚ್ಚುಕಟ್ಟಾಗಿ ಮುಗಿಸುವಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈ ಮುಖಾಂತರ ಕಮಲದ ಕೋನದ ಯಜಮಾನರುಗಳಿಗೆ ನಾವು ಈ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ. ತಾವು ತಮ್ಮ ಕೋನಗಳನ್ನು ತಂದು ಈ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿ ತಮ್ಮ ಯಶಸ್ವಿಯನ್ನು ಕಾಣುವಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ನಮ್ಮ ಕೋನದ ಎಲ್ಲ ಯಜಮಾನರುಗಳಿಗೆ ನಾವು ಈ ಸಂದರ್ಭದಲ್ಲಿ ಆಮಂತ್ರಿಸುತ್ತಾ ಮುಂದಿನ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ. ಭಾಳಷ್ಟು ಜನ ಈ ಭಾಗದ ವೇದಿಕೆಯಲ್ಲಿದ್ದಾರೆ. ನಾನು ಎಲ್ಲರ ಹೆಸರನ್ನು ಹೇಳಿದ ಕೂಡಲ ಸಮಸ್ಯೆ ಆಗುತ್ತೆ. ನಿಮಗೆಲ್ಲ ಆದ್ಯಪೂರ್ವಕವಾಗಿ ಗೌರವಿಸ್ತಾ ನಿಮಗೆಲ್ಲ ಸ್ವಾಗತವನ್ನು ಬಯಸ್ತೇನೆ. ಮಗದೊಮ್ಮೆ ನಮ್ಮ ACP ಅವರು ಧನ್ಯ ಮೇಡಮ್ ಅವರು ಮತ್ತು ತಹಶೀಲ್ದಾರರು ನಮ್ಮ ಸರ್ಕಾರದ ಇಬ್ಬರು ಪ್ರತಿನಿಧಿಯಾಗಿ ನಿಮ್ಮಿಂದಾಗಿ 4 ಕಮಲ ಯಶಸ್ವಿಯಾಗಲಿಕ್ಕೆ ನೀವೇ ಕಾರಣರಾಗ್ತೀರಿ. ನಮ್ಮ ಎಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ತಾವು ಮಾಡ್ತೀರಿ ಎಂಬ ಭರವಸೆ ಇದೆ. ತಮ್ಮ ಸನ್ಮಾನ್ಯ ತಹಶೀಲ್ದಾರವರಿಗೆ ಕೂಡ ನೀವು ಕೂಡ ನಮ್ಮ ಕಾರ್ಯಕ್ರಮದ ಒಟ್ಟಿಗೆ ನಮ್ಮ ಸಭಾಧ್ಯಕ್ಷರಿಗೆ ಯಾವುದೇ ಕಿರಿಕಿರಿ ಆಗದ ರೀತಿಯಲ್ಲಿ ಸಭಾಧ್ಯಕ್ಷರಿಗೆ ಎಲ್ಲ ಎಲ್ಲ ಹೊತ್ತಿನಲ್ಲಿ ನಿಂತು ಮಾಡುವ ಆಗಿಲ್ಲ. ತಾವುಗಳು ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ. ನಾನು ಸಭಾಧ್ಯಕ್ಷರ ಪರವಾಗಿ ನಾನು ಕಮಲ ಸಮಿತಿಯ ಕಾರ್ಯಾಧ್ಯಕ್ಷರ ನೆಲೆಯಲ್ಲಿ ನಿಮಗೆಲ್ಲ ಆಧಾರಪೂರ್ವಕವಾಗಿ ಸ್ವಾಗತವನ್ನು ಮಾಡಿದ್ದೇನೆ. ಈ ಭಾಗದಲ್ಲಿ ಬಂದಂಥ ಎಲ್ಲ ನಮ್ಮ ಕಮಲ ಪ್ರೇಮಿಗಳಿಗೆ, ನನ್ನ ಹಿತೈಷಿ ಬಂಧುಗಳಿಗೆ ನಾನು ಪ್ರತ್ಯೇಕವಾಗಿ ಮಾತನ್ನು ಹೆಸರನ್ನು ಹೇಳಿ ಗೌರವಿಸುವುದಿಲ್ಲ. ತಾವೆಲ್ಲ ಸಮಯದ ಅಭಾವ, ನೀವೆಲ್ಲ ಬಹಳಷ್ಟು 9 ಗಂಟೆಯಿಂದ ಬಂದು ಕಾದಿದ್ದೀರಿ. ನನ್ನನ್ನಾದರೂ ಬಿಟ್ಟು ಹೋಗ್ತಿದ್ದೀರಿ. ನಮ್ಮ ಸಭಾಧ್ಯಕ್ಷರ ಒಂದು ಪ್ರೀತಿ ವಿಶ್ವಾಸಕ್ಕೆ ನೀವೆಲ್ಲ ಬಂದವರು ಯಾರು ಕೂಡ ಹೋಗದೆ ನಿಂತಿದ್ದೀರಿ. ಇನ್ನು ಸಭಾಧ್ಯಕ್ಷರ ಮಾತನ್ನು ಕೇಳಲಿಕ್ಕಿದ್ದೀರಿ. ನಮ್ಮ ಸಭಾಧ್ಯಕ್ಷರ ಪರವಾಗಿ ನಮ್ಮ ಕಮಲವನ್ನು ಈ ಸಲದ ಜಿಲ್ಲಾ ಕಮಲದಲ್ಲಿ ನಮ್ಮ ಕಮಲಕ್ಕೆ ಮಾನ್ಯತೆ ಕೊಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ನಿಮಗೆ ಮಗದೊಮ್ಮೆ ನಾನು ಸ್ವಾಗತ ಮತ್ತು ಧನ್ಯವಾದವನ್ನು ಅರ್ಪಿಸ್ತೇನೆ. ಗೋಷ್ಠಿಯಲ್ಲಿ ಉಪಸ್ಥಿತವಂತ
ನರಿಂಗಾನ ಮೊರ್ಲ ಲವಕುಶ ಕಂಬ್ಲ ಉತ್ಸವದ ಅಧ್ಯಕ್ಷರು ಮತ್ತು ಎಲ್ಲ ಸಮಿತಿಯ ಸರ್ವ ಸದಸ್ಯರೇ, ಜಿಲ್ಲಾ ಮಟ್ಟದ ಕಂಬ್ಲ ಉತ್ಸವ ಸಮಿತಿಯ ನಮ್ಮ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಪದಾಧಿಕಾರಿ ವರ್ಗದವರೇ, ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ಗ್ರಾಮ ಪಂಚಾಯತ್ನ ಹಿಡಿದು ನಮ್ಮ ಎಲ್ಲ ಮಟ್ಟದ ಜನ ಪ್ರತಿನಿಧಿಗಳೇ, ಮುಂದಿರುವ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ವಿವಿಧ ಧಾರ್ಮಿಕ ಕ್ಷೇತ್ರದ ಅಧ್ಯಕ್ಷರು ಮತ್ತು ಸಮಿತಿಯ ಸರ್ವ ಸದಸ್ಯರುಗಳೇ, ಈ ಒಂದು ಕಂಬ್ಲೋತ್ಸವದ ಈ ಏರ್ಪಾಡಿನಲ್ಲಿ ಅವಿರತವಾಗಿ ನಿರತಕ್ಕೆಲ್ಲ ನಮ್ಮ ಕಾರ್ಯಕರ್ತರೇ ಮತ್ತು ಕೆಲಸ ಮಾಡುವಂತೆಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ, ನನ್ನ ಮುಂದೆ ಈ ಒಂದು ಪತ್ರಿಕಾಗೋಷ್ಠಿ ನಾವೆಲ್ಲ ಮಾಧ್ಯಮದ ಮಿತ್ರರನ್ನು ನಾನು ಸ್ವಾಗತಿಸ್ತೇನೆ. ಪ್ರಪ್ರಥಮವಾಗಿ ಬಹುಶಃ ಇವತ್ತು ತಡವಾದಕ್ಕೆ ನಿಮ್ಮೆಲ್ಲ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಬೆಂಗಳೂರಿನ ಬರುವಾಗ ವಿಮಾನ ತಡವಾದಕ್ಕೆ ಎಲ್ಲ ತಡವಾಗಿ ಬಂದಿದೆ. ಮತ್ತೆ ಇವತ್ತು ಪುಣೆಯಲ್ಲಿ ರಾಷ್ಟ್ರೀಯ ಮಟ್ಟದ ಸಭಾಧ್ಯಕ್ಷರ ಸಮಾರಂಭ ಇದ್ದ ಕಾರಣ ಮತ್ತೆ ಮಧ್ಯಾಹ್ನ ಇಲ್ಲಿಂದ ಹೋಗಬೇಕಾಗ್ತದೆ. ಆದ ಕಾರಣ ನಿಮ್ಮೆಲ್ಲರ ಸಹಕಾರ ಯಾಚಿಸಿಕೊಂಡು ಅತ್ಯಂತ ಸಂತೋಷವಾಗ್ತಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ತಾಲೂಕಿನ ಬಹುಶಃ ಇವತ್ತು ನರಿಂಗಾನ ಮೊರ್ಲ ಕಂಬ್ಲ ಉತ್ಸವವು ಬಹುಶಃ ಇವತ್ತು 13 ಮತ್ತು 14 ತಾರೀಕು ಇವತ್ತು ನಡೀತದೆ. 13 ಬೆಳಿಗ್ಗೆ ಇವತ್ತು ಪ್ರಾರಂಭ ಆಗ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವಿಚಾರ ಎಲ್ಲ ಕೂಡ ಇವತ್ತು ಹೇಳಿದ್ದಾರೆ. ಇದೊಂದು ಕಂಬ್ಲ ಬಹುಶಃ ಇವತ್ತು ಸಾರ್ವಜನಿಕ ಕಂಬ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಸಾರ್ವಜನಿಕ ಕಂಬ್ಲೋತ್ಸವ. ಯಾಕಂತ ಹೇಳಿದರೆ ಅದನ್ನ ಗೌರವಾಧ್ಯಕ್ಷರಲ್ಲಿ ಅಧ್ಯಕ್ಷ ಪದ ನಾವು ನಾಮಕವಾಸ್ತೆ ಮಾತ್ರ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ, ಇಲ್ಲಿ ಕಂಪ್ಲೀಟ್ ದುಡಿಯೋ ವರ್ಗ ಮತ್ತು ಸೇರಿಕೊಂಡು ಸಹಕಾರ ಕೊಡಿ ಅಂತ ಹೇಳಿದ್ರೆ ಇಡೀ ಊರಿನ ಸರ್ವ ಜನರು ಕೂಡ, ಎಲ್ಲ ಜಾತಿ ಎಲ್ಲ ಮತ ವರ್ಗದವರು ಕೂಡ, ಎಲ್ಲ ಧಾರ್ಮಿಕ ಮತ್ತು ಸಂಘ ಸಂಸ್ಥೆಯವರು ಕೂಡ ಸೇರಿಕೊಂಡು ನಡೆಸಲ್ಪಡುವಂಥ ಇದು ಸಾರ್ವಜನಿಕರ ಇವತ್ತು ಕಂಬ್ಲವಾಗಿ ಲವಕುಶ ಕಂಬ್ಲ ಇವತ್ತು ನಿಂತಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಒಂದು ಕಂಬ್ಲ ಉತ್ಸವದಲ್ಲಿ ಸೌಹಾರ್ದತೆ ಮತ್ತು ಊರ ಪ್ರತಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಿನವರವರೆಗೆ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಯಾವ ರೀತಿ ಸಹಕಾರ ಮಾಡಿಕೊಂಡು ಕಂಬ್ಲ ಯಶಸ್ವಿ ಮಾಡ್ಬೋದಂತೇಳಿ ಇಡೀ ನಮ್ಮ ದೇಶಕ್ಕೆ ಏನಾದರೂ ಒಂದು ಮಾದರಿಯಾಗಿ ತೋರಿಸುವಂಥ ಕಂಬ್ಲ ಇದ್ದರೆ ಅದು ನರಿಂಗಾನ ಮೊರ್ಲದ ಸಾರ್ವಜನಿಕ ಕಂಬ್ಲ ಉತ್ಸವ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಳೆದ ವರ್ಷ ಬಲ ಅದ್ದೂರಿಯಿಂದ ಪ್ರಥಮ ಬಾರಿ ಆದರೂ ಕೂಡ ಇವತ್ತು ಎಲ್ಲರ ಸಹಕಾರ ಪಡೆದುಕೊಂಡು ಅದು ನಮ್ಮ ಮಸೀದಿಯವರು, ಚರ್ಚಿನವರು, ದೇವಸ್ಥಾನದವರು ಎಲ್ಲ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಮುಂದೆ ನಿಂತು ಅದು ಪಾರ್ಕಿಂಗ್ ಇರಲಿ, ವ್ಯವಸ್ಥೆ ಮಾಡೋದಿರಲಿ, ಸುಧಾರಿಸುವುದಿರಲಿ, ಅದು ಇನ್ನಿತರ ಸಣ್ಣ ಬಗ್ಗೆ ನೀರು ತರುವುದಿರಲಿ ಅಥವಾ ಬಂದಂಥ ಕೋಣಗಳಿಗೆ ಸ್ಥಳ ತೋರಿಸಲಿ, ಪ್ರತಿಯೊಬ್ಬರ ಭಾಗವಹಿಸುವಿಕೆ ಇದು ಸ್ವಂತ ಜನಸಾಮಾನ್ಯ ಅವರದೇ ಕಂಬಳದ ರೀತಿ ಇವತ್ತು ನಡೆಯುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು 2ನೇ ಬಾರಿ ಮಾಡಲಿಕ್ಕೆ ಅತ್ಯಂತ ಸಂತುಷ್ಟರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಬಹುಶಃ ಈಗಾಗಲೇ ಹಲವಾರು ವಿಚಾರಗಳು ನಮ್ಮ ಸಮಿತಿ ಅಧ್ಯಕ್ಷರು ಮತ್ತು ಇವರೆಲ್ಲ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಬಹುಶಃ ನಾವು ನಮ್ಮ ಕಂಬಳ ಕೋಣಗಳ ಯಜಮಾನರಾಗಿ ಸುಮಾರು 25 ವರ್ಷಗಳ ಕಾಲ ಪಜೀರು, ಕೇದಬೈಲು, ಲವಕುಶ, ಜೋಡುಕೆರೆ ಕಂಬಳ ಹಿಂದೆ ನಮ್ಮ ಪಜೀರ್ನಲ್ಲಿ ನಡೀತಾ ಇತ್ತು. ಈ ಬಂಟ್ವಾಳ ತಾಲೂಕು ವ್ಯಾಪ್ತಿಯ ಈ ಒಂದು ಪ್ರದೇಶದ ಈಗ ಬಂಟ್ವಾಳದಲ್ಲಿತ್ತು ಈ ಎಲ್ಲ ಕ್ಷೇತ್ರಗಳು. ಇದು ಆವಾಗ ಕಳೆದ 2 ವರ್ಷಗಳಿಂದ ಲವಕುಶ ಕಂಬಳದ ಗೌರವ ಅಧ್ಯಕ್ಷರಾಗಿ, ಮಹಾಪೋಷಕರಾಗಿ ಮತ್ತು ಕಂಬಳ ಕ್ಷೇತ್ರ ಸಾಧನೆಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಮತ್ತು ಪ್ರಗತಿಪರ ಕೃಷಿಕರು ಮತ್ತು ಸಮಾಜಕ್ಕೆ ಧಾರ್ಮಿಕ ಕ್ಷೇತ್ರ ಮುಂದಾಳುವತ್ತ ಮಾತ್ರ ಅಲ್ಲ, ಒಂದು ಸೌಹಾರ್ದತೆಯ ಕೊಂಡಿಯಾಗಿ ನಿರ್ವಹಿಸಿದಂಥ ಹಿರಿಯರಾದ ವೆಂಕಪ್ಪ ಕಾಜವ್ ಮಿತ್ತಕೋಡಿ ಅವರಿಗೆ ಕೂಡ ಸನ್ಮಾನ, ನಮ್ಮ ಪದ್ಮನಾಭ ನರಿಂಗಾನರವರಿಗೆ, ಅದು ಇನ್ನಿತರ ನಮ್ಮ ಪ್ರಮುಖರಿಗೆ ಕೂಡ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ. ಆದ ಕಾರಣ ಇದು ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು 2ನೇ ವರ್ಷ ಆದರೂ ಕೂಡ ಒಂದು ಮಾದರಿಯಾಗಿ ಇದನ್ನು ಮುಂದೆ ತೆಕ್ಕೊಂಡು ಹೋಗುವಂಥ ಅವಕಾಶ ಇದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ. ಬೇರೆಲ್ಲ ವಿಚಾರ ಕೂಡ ನಿಮಗೆ ಪ್ರಿಂಟೆಡ್ ಆಗಿ ಪ್ರೆಸ್ ನೋಟನ್ನು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕೊಟ್ಟಿರ್ತಾರೆ. ತಾವೆಲ್ಲರೂ ಕೂಡ ಎಲ್ಲ ಕಂಬಳಕ್ಕೆ ತಾವು ಸಹಕಾರ ಕೊಡ್ತಾ ಇದ್ದೀರಿ. ಬಹುಶಃ ನಾನು ಜಿಲ್ಲಾ ಕಂಬಳ ಸಮಿತಿಯ ಒಂದು ಸಹಕಾರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಲವಕುಶ ಜೋಡುಕೆರೆ ಕಂಬಳ ಇವತ್ತು ನರಿಂಗಾನ ಮೊರ್ಲದಲ್ಲಿ ಇವತ್ತು ನಡೀತಾ ಇದೆ. ಈ ವೇದಿಕೆಗೆ ನಾವು ನಮ್ಮ ಆತ್ಮಮಿತ್ರರಾಗಿದ್ದ ಶರತ್ ಕಾಜವ ಮಿತ್ತಕೋಡಿ ಅವರ ಹೆಸರು ಇಟ್ಟಿದ್ದೇವೆ. ಕಳೆದ ಒಂದು ಕಂಬಳ ಸಂದರ್ಭದಲ್ಲಿ ಎಲ್ಲರ ಜೊತೆ ಸೇರಿಕೊಂಡು ಸರ್ವ
ಯುವಕರಿಗೆ ಮಾರ್ಗದರ್ಶನ ಜೊತೆಗೂಡಿಕೊಂಡು ಬಹುಶಃ ವಿಶಿಷ್ಟವಾಗಿ ಸೇವೆಗಳಿದ್ದವು ಇವತ್ತು ನಮ್ಮ ಮುಂದೆ ಇಲ್ಲ. ಭಾಳಷ್ಟು ಇವತ್ತು ಆ ಕಳೆದ ಸಲ ಕೆಲಸ ಮಾಡಿದಂಥ ಭಾಳಷ್ಟು ಹಿರಿಯರು ಮತ್ತು ಯುವಕರು ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರ ಒಂದು ನಾವು ಸ್ಮರಿಸಿಕೊಂಡು ಎಲ್ಲರ ಪರವಾಗಿ ಇವತ್ತು ಅವರ ಹೆಸರು ನಾವು ಒಂದು ವೇದಿಕೆ ಕೂಡ ಇವತ್ತು ನಿರ್ಮಾಣ ಇವತ್ತು ಅವರ ಹೆಸರಿನಲ್ಲಿ ಆ ವೇದಿಕೆ ಇವತ್ತು ಇರ್ತದೆ. ಇದಕ್ಕಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಮತ್ತು ಇನ್ನಿತ ಹಲವಾರು ಗಣ್ಯ ಅತಿಥಿಗಳು ಇವತ್ತು ಭಾಗವಹಿಸ್ತಾರೆ. ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಊರ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾರೆ. ಮತ್ತು ಇಲ್ಲಿ ನಾನು ಸಹಕಾರ ಕೊಡುವಂಥ ಅದು ಬಹುಶಃ ನಮ್ಮ ಮಸೀದಿಯವರು, ನಮ್ಮ ಚರ್ಚಿನವರು, ಧಾರ್ಮಿಕ ದೇವಸ್ಥಾನದ ಎಲ್ಲ ಕೂಡ ಒಟ್ಟು ಸೇರಿ ಅವರವರ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಪೌಂಡ್ ಕೂಡ ಲಾಸ್ಟ್ ಟೈಮ್ ಬಂಗಾರ ಕೂಡ ಇವತ್ತು ಕೊಟ್ಟಿದ್ದಾರೆ. ಅದು ಮಸೀದಿಯಿಂದಲೂ ಕೂಡ ಅಧ್ಯಕ್ಷರು ಕೊಟ್ಟಿದ್ದಾರೆ, ದೇವಸ್ಥಾನದಲ್ಲೂ ಕೂಡ ಅಧ್ಯಕ್ಷರು ಕೊಟ್ಟಿದ್ದಾರೆ, ಚರ್ಚಿನ ಗುರುಗಳು ಕೊಟ್ಟಿದ್ದಾರೆ. ಅವರು ಸ್ವಯಂ ಪ್ರೇರಿತವಾಗಿ ಕೊಟ್ಟಂಥ ಒಂದು ಮಾದರಿಯಾದ ಉತ್ಸವ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಬಹುಶಃ ನಾನು 10:30 ಗಂಟೆಗೆ ಬಂದಿದ್ದೇನೆ. ಆದರೆ ನಿಮಗೆ ಒಂದು ಕಮಲ ಮೇಲಿರುವ ಪ್ರೀತಿ ಮತ್ತು ಇಲ್ಲಿಯ ಒಂದು ಪರಿಸರದ ಒಂದು ನರಿಗಾನ ಪರಿಸರ ಮತ್ತು ಇಲ್ಲಿಯ ನರಿಗಾನ ಮತ್ತು ಈ ಪ್ರದೇಶ ಜನಸಾಮಾನ್ಯರ ಒಂದು ನಿಮ್ಮ ಮೇಲಿಟ್ಟಂಥ ಪ್ರೀತಿ ವಿಶ್ವಾಸದಿಂದ ನಿಮ್ಗೆ ಯಾರು ಕೂಡ ಆಯಾಸ ಆಗಲಿಲ್ಲ ಅಂತ ನನಗೆ ಕಾಣ್ತದೆ. ಜಾಗವನ್ನು ಗುರುತಿಸಿದ್ದೇವೆ. ನಾನು ಬಹುಶಃ ಇದನ್ನು ಮುಂದಿನ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಸಚಿವರಿಗೆ ಈಗಾಗಲೇ ಬಹುಶಃ ನಾನು ಮನವಿ ಮತ್ತು ಸೂಚಿಸಿದ್ದೇನೆ. ಬಹುಶಃ ಆ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಆದ ತಕ್ಷಣ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ. ಯಾವ ರೀತಿ ಇರಬೇಕಂತೇಳಿ ಹಿರಿಯ ಸದಸ್ಯರು ಕೂತ್ಕೊಂಡು ಆ ಒಂದು ಪರಿಕಲ್ಪನೆ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನೋಡಿ, ಒಂದು ತುಳುನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಯುವ ಜನಾಂಗಕ್ಕೆ ನಾವು ಇವತ್ತು ತಿಳಿಯಪಡಿಸಬೇಕಾಗ್ತದೆ. ಇವತ್ತು ನಮಗೆ ಶಿಕ್ಷಣದಲ್ಲಿ, ಗೂಗಲ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂದಾಗ ಅದು ಭಾಳಷ್ಟು ಯುವ ಜನಾಂಗದ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಪ್ರಯೋಜನ ಆಗ್ತದೆ. ಅದೊಂದು ಸಂಪೂರ್ಣವಾಗಿ ನಮ್ಮ ತುಳುನಾಡಿನ ವೈಭವದ, ಸಂಸ್ಕಾರದ, ಪರಂಪರೆಯ ಮತ್ತು ಸಂಸ್ಕೃತಿಯ ಆ ಒಂದು ಪ್ರತಿಬಿಂಬವನ್ನು ನಾವಿಲ್ಲಿ ರೂಪಿಸಬೇಕೆಂಬ ಉದ್ದೇಶ ಇವತ್ತಿದೆ. ಅದು ಈ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಮಕ್ಕಳು ಶಾಲಾ ಮಕ್ಕಳು ಬಂದು ನೋಡಿ ಹೋಗುವಾಗ ಅವರಿಗೆ ನಮ್ಮ ಇತಿಹಾಸ ಗೊತ್ತಿರುವ ತುಳುನಾಡಿನ ಇತಿಹಾಸ ಮತ್ತು ಪರಂಪರೆ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಸೌಹಾರ್ದ ವಿಚಾರ ಯಾವ ರೀತಿಯಿಂದ ಇತ್ತು ಪರಂಪರೆ ಅದನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಹೊರ ಪ್ರದೇಶದಿಂದ ಬಂದವರು ಕೂಡ ಇದನ್ನು ನೋಡಿಕೊಂಡು ಅವರಿಗೂ ಕೂಡ ನಮ್ಮ ಬಗ್ಗೆ ತಿಳುವಳಿಕೆ ಕೊಡುವಂಥ ಒಂದು ನಮ್ಮ ಸಂಸ್ಕಾರ ಮತ್ತು ಪರಂಪರೆ ಮತ್ತು ಸಂಸ್ಕೃತಿಯನ್ನು ವರ್ಗಾಯಿಸುವಂಥ ಒಂದು ಪ್ರದೇಶವಾಗಿ ನಿರ್ಮಾಣ ಮಾಡ್ತೇವೆ. ಯಾವುದು ಸರ್ಕಾರದಿಂದ ಕೊಡ್ತಾರಂತ ಹೇಳಿದ್ದಾರೆ. ನಾವು ಇಷ್ಟು ತನಕ ಯಾವುದು ಕೂಡ ನಾವು ತಗೊಳ್ಳಿಲ್ಲ. ಅದು ಎಲ್ಲ ಕಂಬಳಕ್ಕೆ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಎಲ್ಲ ಕಂಬಳಕ್ಕೆ ಕೂಡ 5-5 ಲಕ್ಷ ರೂಪಾಯಿ ಸರ್ಕಾರ ಇವತ್ತು ನಿಗದಿಪಡಿಸಿದೆ. ಅದು ನಾವು ಕಂಬಳೋತ್ಸವ ಚೆನ್ನಾಗಿ ಆಗಲಿ ಮತ್ತು ಸರ್ಕಾರದ ದುಡ್ಡನ್ನು ತಗೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಕನಾಲಗೆ ವಿಭಾಗ ಪ್ರಥಮ ಮತ್ತು ದ್ವಿತೀಯ ಆಯಿತಾ, ಬಹುಮಾನ ಹೇಳ್ಬೇಕಾ? 2 ಪವನು ಪ್ರಥಮ. ಅದರಲ್ಲಿ ಒಂದು ಇದಿದೆ, 7.5 ಕೋಳಿ ನಿಶಾನಿಗೆ ನೀರು ಹಾಯಿಸಿದಲ್ಲಿ ಮಾತ್ರ 2 ಪವನು, 6.5 ಕೋಳಿಗೆ ನಿಶಾನಿಗೆ ನೀರು ಹಾಯಿಸಿದರೆ ಮಾತ್ರ 1 ಪವನು ಮತ್ತು ಟ್ರೋಫಿ. ಅದು ಸ್ಪರ್ಧಾ ವಿಭಾಗದಲ್ಲಿ ಹಾಕಿದರೆ ಮಾತ್ರ. ಇಲ್ಲದಿದ್ದರೆ ನಾವು ಕಮಲ ಕಮಿಟಿಯಲ್ಲಿ ಒಂದು ಸಮಾಧಾನಕರವಾದ ಬಹುಮಾನವನ್ನು ನಾವು ಕೊಡ್ತೇವೆ. ಅದು 1ರ ಹಿಸ್ಟ್ರಿ. ಕನಾಲ ಗೆದ್ದು ಹಡ್ಡಾಲಗೆ ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ ಕಾಲು ಪವನು, ಚತುರ್ಥ ಕಾಲು ಪವನು ಮತ್ತು ಟ್ರೋಫಿ. ಹಾಗೆಯೇ ಹಗ್ಗ ವಿಭಾಗ ಹಿರಿಯ ಸೀನಿಯರ್ ಪ್ರಥಮ 2 ಪವನು, ದ್ವಿತೀಯ 1 ಪವನು, ತೃತೀಯ ಅರ್ಧ ಪವನು, ಚತುರ್ಥ ಅರ್ಧ ಪವನು. ನೇಗಿಲು ವಿಭಾಗ ಹಿರಿಯ ಪ್ರಥಮ 1.5 ಪವನು, ದ್ವಿತೀಯ 1 ಪವನು, ತೃತೀಯ ಅರ್ಧ ಪವನು, ಚತುರ್ಥ ಅರ್ಧ ಪವನು ಮತ್ತು ಟ್ರೋಫಿ. ಜೂನಿಯರ್ ಹಗ್ಗ ಜೂನಿಯರು ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ ಮತ್ತು ಚತುರ್ಥ ಅರ್ಧ ಕಾಲು ಪವನು, ಅದು ಮತ್ತೆ ಟ್ರೋಫಿ ಪ್ಲಸ್. ಹಾಗೆಯೇ ಜೂನಿಯರು ನೇಗಿಲು ಜೂನಿಯರು ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ ಕಾಲು ಪವನು, ಚತುರ್ಥ ಕಾಲು ಪವನು, ಇದು ಒಟ್ಟಿಗೆ ಟ್ರೋಫಿ. ಮತ್ತು ಸ್ಪರ್ಧಾ ವಿಭಾಗದಲ್ಲಿ ಇಳಿದಂಥ ಎಲ್ಲ ಕೋನದ ಯಜಮಾನರುಗಳಿಗೆ ಬೆಳ್ಳಿಯ ಪದಕ ಮತ್ತು ಸ್ಮರಣಿಕೆ, ಇದು ವಿಶೇಷತೆ.
ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಒಂದು ಕ್ರೀಡಾಕೂಟ ಅಂತ ನಾವು ಏರ್ಪಾಡು ಮಾಡಿದ್ದೇವೆ. ಹಗ್ಗ ಜಗ್ಗಾಟ, ಸಾರಿ ವಾಕ್, ಕಂಬಳ ಕಲೆಯಲ್ಲಿ ಮಹಿಳೆಯರಿಂದ ವೇಗದ ನಡಿಗೆ, ಸಂಗೀತ ಕುರ್ಚಿ, ಬಕೆಟ್ ಒಳಗೆ ಗುರಿ ಇಟ್ಟು ಚಂಡೆಸೆತ, ಕಂಬಳ ಕೆರೆಯಲ್ಲಿ ನಿಧಿ ಶೋಧನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮತ್ತೆ ಈಗಾಗಲೇ ನಾನು ಹೇಳಿದ ಹಾಗೆ 50 ವರ್ಷ ತುಂಬಿದಂತಹ ಆದರ್ಶ ದಂಪತಿಗಳಿಗೆ ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮ ಶ್ರೀಮತಿ ಹುಮಾ ಹೆಬ್ಬಾರ್ ಅವರ ಮಹಿಳಾ ತಂಡದಿಂದ ಒಂದು 40 ನಿಮಿಷಗಳ ಕಾಲ ತುಳು ವೈಭವ ಒಂದು ಕಾರ್ಯಕ್ರಮ, ಹಾಗೆ ವಿವಿಧ ವಿನೋದಾವಳಿ ಕಾರ್ಯಕ್ರಮವೂ ಕೂಡ ಮಹಿಳೆಯರಿಂದ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಒಟ್ಟಾರೆಯಾಗಿ ನಾವು ಹೇಳುದಿದ್ರೆ ಇದೊಂದು ಸ್ನೇಹ ಸಮ್ಮಿಲನ, ಗೆಟ್ ಟುಗೆದರ್ ಟೈಪಲ್ಲಿ ನಮ್ಮ ಈ ಕಂಬಳದಲ್ಲಿ ದುಡಿದಂಥ ಎಲ್ಲರನ್ನು ಕೂಡ ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ಗುರುತಿಸುವುದು, ಆ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮದ ಸರ್ಕಾರಿ ಕಂಬಳದ ವಿಶೇಷತೆಯಲ್ಲಿ ಇದರಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಭಾಗವಹಿಸಬೇಕು, ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವುದೇ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆದಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ಸನ್ನು ಸಂಪೂರ್ಣವಾಗಿ ನಿಂತು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತೇವೆ. ನರಿಂಗಾಣದ 2ನೇ ವರ್ಷದ ಲವಕುಶ ಜೋಡುಕರೆ ಕಂಬಳ ಭಾರಿ ವಿಜೃಂಭಣೆಯಿಂದ ಅದರ ಈ ಪ್ರಾರಂಭ ಆಗ್ತಾ ಇದೆ. ಅದರ ಕೆಲಸ ಕಂಬಳದ ವಿಭಾಗದಲ್ಲಿ ಈ ಸಲ ನಮಗೆ 4 ವಿಭಾಗದಲ್ಲಿ ಬಹುಮಾನ ಕೊಡುವಂಥ ಒಂದು ಕಾರ್ಯಕ್ರಮಗಳು ಸಹ ನಡೀತಿದೆ. ಅದು ಬ್ಯಾಂಗ್ಳೂರಲ್ಲಿ ಹೇಗಿತ್ತು ಕಂಬಳ, ಅದಕ್ಕಿಂತ ಭಾರಿ ವಿಜೃಂಭಣೆಯಿಂದ ಆ ರೀತಿಯಲ್ಲಿ ನಡೀತಾ ಇದೆ. ಅನಂತರ ಈ ಕಂಬಳದಲ್ಲಿ ಎಲ್ಲ ಊರವರ ಮತ್ತು ಎಲ್ಲರ ಸಹಕಾರದೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ವ್ಯವಸ್ಥೆಗಳನ್ನು ಮಾಡುತ್ತಿದ್ದೇವೆ. ಮತ್ತು ಕಂಬಳ ಕರೆಯು ಕೂಡ ಅಪ್ಪನ ನೇತೃತ್ವದಲ್ಲಿ ನಡೆದಂಥ ಕರೆಯು ಭಾರಿ ಚಂದವಾಗಿ ಒಂದು ಯಾವ ವ್ಯತ್ಯಾಸಗಳಿಲ್ಲದೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ಒಂದು 300 ಜೊತೆ ಕೋಣಗಳು ಬರುವಂತಹ ನಿರೀಕ್ಷೆಯು ನಾನು ಕಂಬಳದ ಒಂದು ಕೋಣದ ಯಜಮಾನ ಆಗಿ ಹೇಳ್ತಿದ್ದೇನೆ. ಒಂದು 300 ಜೊತೆ ಕೋಣ ಬರುವ ನಿರೀಕ್ಷೆಯೂ ನಮಗಿದೆ. ಈ ಸಲ ನಮ್ಮ ಕಂಬಳದಲ್ಲಿ 4 ಕೋಣಗಳನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳಿದೆ. ಕೋಣಗಳು ಹಿರಿಯ ವಿಭಾಗದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂಥ ಕೋಣಗಳನ್ನು ನಾವು ಈ ಕಂಬಳದಲ್ಲಿ ಭಾರಿ ವಿಜೃಂಭಣೆಯಿಂದ ಸನ್ಮಾನ ಮಾಡುತ್ತೇವೆ. ಆ ಕೋಣಗಳನ್ನು ಭಾರಿ ವಿಜೃಂಭಣೆಯಿಂದ ಮೆರವಣಿಗೆ ಮುಖೇನ ತಂದು ನಮ್ಮ ಈ ಕಂಬಳದ ಕರೆ ಎದುರುಗಳಿ ಸನ್ಮಾನ ಮಾಡುವ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅನಂತರ ಕಂಬಳವು ಯಶಸ್ವಿದಾಯಕವಾಗಿ ನಡೆಯುವ ರೀತಿಯಲ್ಲಿ ಎಲ್ಲ ಕಂಬಳದ ಪದಾಧಿಕಾರಿಗಳು ಒಳ್ಳೆಯ ರೀತಿಯಲ್ಲಿ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಂಬಳದ ಕರೆಗೆ ಸಹ ಒಳ್ಳೆಯ ರೀತಿಯ ಈಗ ಆ ಸೈಡ್ ಈ ಸೈಡ್ ನೆಟ್ ಹಾಕುವಂಥ ಒಂದು ಕಾರ್ಯಕ್ರಮವೂ ಸಹ ನಡೆಯುತ್ತೇ ಇದೆ. ಕಂಬಳವು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಇರುವ ರೀತಿಯಲ್ಲಿ ನಮ್ಮ ಕಂಬಳವು ಈ ಕರ್ನಾಟಕ ಕ್ಷೇತ್ರ ಜಗತ್ತಿನಲ್ಲಿ ಒಂದು ಒಳ್ಳೆಯ ಕಂಬಳ ಅಂತ ಒಂದು ಹೇಳುವಂಥ ನಿರೀಕ್ಷೆಯೂ ನಮಗಿದೆ. ಮತ್ತು ಕಂಬಳವು ಇನ್ನೂ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅನ್ನೋ ನಮ್ಮ ಈ ನರಿಂಗಾನ ಮೋರ್ಲಬೋಳ ಕಂಬಳದ ನಾನು ಪ್ರಧಾನ ಸಂಚಾಲಕನಾಗಿ ಹೇಳಿಕೊಡುತ್ತಿದ್ದೇವೆ. ನಾಡಿದ್ದು ಶನಿವಾರ ಮತ್ತು ರವಿವಾರ ನರಿಂಗಾಣ ಕಂಬಳ ನಡೆಯುತ್ತಾ ಇದೆ. ಈ ಕಂಬಳ ಕೂಟಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ, ಕಳೆದ ಸಾಲಿನಲ್ಲಿ ಪ್ರಪ್ರಥಮವಾಗಿ ನರಿಂಗಾಣ ಕಂಬಳ ಪ್ರಾರಂಭವಾಯಿತು. ಕಳೆದ ನರಿಂಗಾಣ ಕಂಬಳದ ಯಶಸ್ಸಿನ ಹಿಂದೆ ಹಲವು ಕಥೆಗಳಿವೆ. ಆ ಕಥೆಗಳಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸನ್ಮಾನ್ಯ UT ಖಾದರ್ ಅವರು, ಸನ್ಮಾನ್ಯ ಪ್ರಶಾಂತ್ ಖಾಜ್ ಅವರವರು, ಅದರ ಜೊತೆಗೆ ಇಡೀ ಕಂಬಳ ಸಮಿತಿಯ ಒಟ್ಟು ತಂಡ ಹಾಗೂ ನರಿಂಗಾಣ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಕಂಬಳ ಪ್ರೇಮಿಗಳು, ಕಂಬಳ ಕೂಟದ ಯಜಮಾನರುಗಳು ಸಹಕಾರ ನೀಡಿದ್ದು ಇದಕ್ಕೆ ಕಾರಣ ಅಂತಕ್ಕಂಥದ್ದು ನಾವು ಕಂಡುಕೊಂಡಂಥ ಸತ್ಯ. ಒಂದು ಕಂಬಳ ನಡೆಯಬೇಕಾದ್ರೆ ಅದರ ಹಿಂದೆ ಆರ್ಥಿಕ ಶಕ್ತಿ ಮತ್ತು ಶ್ರಮಶಕ್ತಿ ಇದು ಎಲ್ಲವೂ ಕೂಡಿದರೆ ಮಾತ್ರ ಅದಕ್ಕೆ ಸಾಧನೆಗೆ ಬಲ ಬರ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿ ಒಮ್ಮನಸ್ಸಿನಿಂದ, ತಾಳ್ಮೆಯಿಂದ, ಜಾಗರೂಕತೆಯಿಂದ ಹೆಜ್ಜೆ ಇಟ್ಟದ್ದು ಈ ಕಂಬಳದ ಯಶಸ್ಸಿಗೆ ಸಾಕ್ಷಿಯಾಗ್ತದೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ. ನಾಡಿದ್ದು ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಿ ಈ ಕಂಬಳದ ಯಶಸ್ಸಿಗೆ ತಾವು ಕಾರಣಕರ್ತರಾಗಿ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆಯನ್ನು ಮಾಡುತ್ತಾ, ಈ ದಿನ ನರಿಂಗಾಣದಲ್ಲಿ 13 ತಾರೀಕಿಗೆ ನಡೆಯಲಿರುವಂಥ ಈ ಕಂಬಳದ
ಈ ಮಾಧ್ಯಮ ಕೂಟದಲ್ಲಿ ನನ್ನನ್ನು ಆಹ್ವಾನಿಸಿದ್ದೀರಿ. ನನಗೆ ತುಂಬ ಸಂತೋಷವನ್ನು ತಂದಿದೆ. ಅದಕ್ಕಿಂತಲೂ ಮಿಗಿಲಾಗಿ ಕಂಬಳ ಅಂತ ಹೇಳಿದರೆ ಇದು ಕೃಷಿ ಮೂಲವಾದಂಥ ಒಂದು ಕ್ರೀಡೆ. ಈ ಅಸಂಘಟಿತವಾದ ಒಂದು ಕೃಷಿ ಮೂಲ ಇತ್ತು. ಕೃಷಿ ಅಂತೇಳಿದರೆ ಇದು ಅಸಂಘಟಿತವಾದ ಒಂದು ಕಾರ್ಯಕ್ರಮ. ಈ ಉದ್ಯಮ ಅಂತ ಹೇಳ್ತೇವೆ ನಾವು. ಎಲ್ಲ ಉದ್ಯಮ ಇದ್ರೆ ಒಂದು ಕೃಷಿ ಉದ್ಯಮ ಆಗಿತ್ತು. ಅಸಂಘಟಿತವಾದ ಉದ್ಯಮವನ್ನು ಸಂಘಟಿತವಾಗಿ ಮಾಡಲಿಕ್ಕೋಸ್ಕರ ಈ ಕಂಬಳ ಎನ್ನುವುದನ್ನು ರೂಢಿ ಮಾಡಿಕೊಂಡು ಬಂದರು ಹಿರಿಯರು ನಮ್ಮದು. ಅಂತೇಳಿದರೆ ಮೊದಲು ಜೀತದ ಪದ್ಧತಿ ಇತ್ತು, ಆನಂತರ ಒಕ್ಕಲಿನ ಪದ್ಧತಿ ಬಂತು. ಆ ಟೈಮಿನಲ್ಲಿ ಒಂದು ಜಮೀನ್ದಾರನ ಆಳುಗಳು ಇನ್ನೊಂದು ಜಮೀನಿಗೆ ಹೋಗಿ ಕೆಲಸ ಮಾಡುವಂಥ ಪದ್ಧತಿ ಇರಲಿಲ್ಲ. ಆಗ ಈ ಬುದ್ಧಿಜೀವಿಗಳು ಏನು ಮಾಡಿದರು, ಒಂದು ಕಂಬಳವನ್ನು ಆಯೋಜನೆ ಮಾಡಿದರು. ಆಯೋಜನೆ ಮಾಡಿ ನೆರೆಕೆರೆಯ ಈ ವ್ಯವಸ್ಥೆಯನ್ನು ಬಲಗೊಳಿಸಲಿಕ್ಕೋಸ್ಕರ ನೆರೆಕೆರೆಯ ಈ ಕೃಷಿಕರನ್ನು ಆಹ್ವಾನಿಸಿದರು ತನ್ನ ಮನೆಗೆ. ಈ ಒಂದು ಗದ್ದೆಯಲ್ಲಿ ಪೂಕರೆ ವ್ಯವಸ್ಥೆ ಮಾಡಲಿಕ್ಕೆ ಆರಂಭಿಸಿದರು. ಈ ದೈವದ ಕಂಬಳ ಅಂತೇಳಿ ಆರಂಭಿಸಿದರು. ಹಾಗೆ ದೇವರ ಕಂಬಳ ಅಂತೇಳಿ ಆರಂಭಿಸಿದರು. ಆಗ ಈ ಅಸಂಘಟಿತವಾದ ಕ್ರೀಡೆ ಏನಾಯಿತು, ಸಂಘಟಿತವಾಗಿ ಆರಂಭಿಸಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಕ್ರೀಡೆ ಏನಾಯಿತು, ಇದು ಮುಂದಕ್ಕೆ ಕಂಬಳ ಎನ್ನುವುದು ಇದು ಕ್ರೀಡೆ ಹೆಸರಲ್ಲ, ಇದೊಂದು ಗದ್ದೆ ಹೆಸರು. ಈ ಕ್ರೀಡೆಗೆ ಯಾವುದೇ ಅಂತ ನಿರ್ದಿಷ್ಟವಾದ ಹೆಸರಿಲ್ಲ. ಕಂಬಳ ಎನ್ನುವುದೊಂದು ಗದ್ದೆ. ಕಂಬಳ, ಬಾಕಿಮಾರು, ಬೊಟ್ಟು, ಮಜಲು, ಇನ್ನು ಹಲವು ಕಂಬಳಗಳಿದ್ದವು. ಈ ಕಂಬಳವನ್ನು ಏನು ಮಾಡಿದರು, ಅತಿ ಹೆಚ್ಚು ಆಗಿ ಯಾವ ಗದ್ದೆಯಲ್ಲಿ ಕೋಣವನ್ನು ಓಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಆ ಕಂಬಳಕ್ಕೆ ಕಂಬಳ ಅಂತ ಹೆಸರು ಬಂತು ಹೊರತು ಕ್ರೀಡೆಗೆ ಕಂಬಳ ಅಂತ ಹೆಸರಿಲ್ಲ. ಕ್ರೀಡೆ ಅಂತ ಹೇಳಿದರೆ ಕಂಬಳವನ್ನು ಕೋಣವನ್ನು ಓಡಿಸುವ ಒಂದು ಕ್ರೀಡೆ ಅಷ್ಟೇ. ಈ ಕಂಬಳ ಅನ್ನೋದು ಇದು ಗದ್ದೆ. ಈ ಗದ್ದೆಯಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಸಂಘಟಿತವಾಗಿ ಮಾಡಲಿಕ್ಕೋಸ್ಕರ ಈ ಕಂಬಳವನ್ನು ಆಯೋಜನೆ ಮಾಡಿದರು. ಈ ಕಂಬಳ ನೋಡಿ ಈಗ ಅಂತಾರಾಜ್ಯ ಮಟ್ಟದಲ್ಲಿ ಮನ್ನಣೆ ಗಳಿಸಿತ್ತು ಅಂತ ಹೇಳೋದಕ್ಕಿಂತ ಬಂದು ಎಲ್ಲರೂ ಜನರು ಇಷ್ಟಪಡುವಂಥ ಕ್ರೀಡೆ ಆಯಿತು. ಈ ನರಿಂಗಾನದಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋದರು. ನಮ್ಮ ಮರು ದಿವಸ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಕಂಬಳ ಇತಿಹಾಸದಲ್ಲೇ 1,000ಕ್ಕಿಂತಲೂ ಹೆಚ್ಚು ಮಹಿಳೆಯರನ್ನು ಕರೆದು ಆದರ್ಶ ದಂಪತಿಗಳಿಂದ ಹಿಡಿದು ಒಳ್ಳೆ ಕೃಷಿಕರನ್ನು ಹಾಗೂ ಕೋಣವನ್ನು ಸಹಕರಿಸಿದ ಯಜಮಾನರುಗಳನ್ನು ಕರೆದು ಇಲ್ಲಿ ಒಂದು ಈ ಕ್ರೀಡೆಯನ್ನು ತೊಡಗಿಸಲಿಕ್ಕೆ. ಮೊದಲು ಹೇಳ್ತಿದ್ರು ಹೆಣ್ಮಕ್ಕಳು ಕಂಬಳಕ್ಕೆ ಬರಬಾರ್ದು ಅಂತೇಳಿ. ಕಂಬಳ ನೋಡಿದ್ರೆ ಏನಾಗ್ತದೆ ಅಂತೇಳಿಲ್ಲ. ಈ ಕಂಬಳವಲ್ಲಿ ಮನೆಯಲ್ಲಿ ಕೋಣವನ್ನು ಅತಿ ಉತ್ತಮವಾಗಿ ಸಾಕ್ತಿದ್ರು ಯಜಮಾನರು. ತನ್ನ ಪತಿಯಾಗಲಿ, ತನ್ನ ಅಣ್ಣ ಆಗಲಿ, ನನ್ನ ತಮ್ಮ ಆಗಲಿ ಸಾಕಿ ಕಂಬಳಕ್ಕೆ ಬಂದ ಮೇಲೆ ಅವನಿಗೆ ಏನಾದರೂ ಒಂದು 2 ಪೆಟ್ಟಕ್ಕೆ ಹೊಡಿತಾ ಇದ್ದ. ಹೊಡಿಯೋದನ್ನು ನೋಡಿದರೆ ಅವನ ಬಗ್ಗೆ ಅಸಹ್ಯವಾದಂಥ ಭಾವನೆಗಳಿಗೆ ಬರ್ಬೋದು ಅಂತೇಳಿ ಕಂಬಳಕ್ಕೆ ಬರಬಾರ್ದು ಅಂತೇಳಿದ್ರು. ಯಾಕೆಂತೇಳಿದ್ರೆ ಒಂದು ಅನ್ನ ಚಂದ ಮಾಡಿ ಪ್ರೀತಿ ಮಾಡ್ತಾನೆ ಮನೆಯಲ್ಲಿ ಈ ಕೋಣವನ್ನು, ಕಂಬಳಕ್ಕೆ ತಂದು ಅದಕ್ಕೆ ಹೊಡಿತಾನೆ 4 ಪೆಟ್ಟು. ಹಾಗೆ ಇವಳ ಮನಸ್ಸಿಗೆ ಏನಾದರೂ ನೋವಾಗ್ತದೆ, ನನ್ನ ಪತ್ನಿಗೆ ನೋವಾಗ್ಬೋದು, ನನ್ನ ತಂಗಿಗೆ ನೋವಾಗ್ಬೋದು, ನನ್ನ ಅಕ್ಕನಿಗೆ ನೋವಾಗ್ಬೋದು ಅಂತೇಳಿ ಬರಬೇಡ, ಕಂಬಳಕ್ಕೆ ಬರಬೇಡ ಅಂತ ಹೇಳಿದ ಅದಕ್ಕೆ. ಮತ್ತು ಕಂಬಳಕ್ಕೆ ಬಂದರೆ ರಂಗಪೂಜೆ ನೋಡಬೇಕಂತ ಹೇಳಿದ್ರೆ ಭಯ ಹುಟ್ಟಬೇಕು. ಭಯ ಇಲ್ಲದಿದ್ದರೆ ಭಕ್ತಿ ಬರುವುದಿಲ್ಲ. ಅಲ್ಲಿ ಭಯಕ್ಕೋಸ್ಕರ ಹೇಳಿದರು, ನೀನು ಕಂಬಳಕ್ಕೆ ಬಂದರೆ ಹೇಳು ರಂಗಪೂಜೆ ನೋಡಬೇಕು ಅಂತೇಳಿ. ಕಂಬಳಕ್ಕೆ ಬರಬಾರ್ದು ಅಂತೇಳಿಲ್ಲ. ಎಲ್ಲ ಮನೆಯಲ್ಲಿ ಈಗ ನಮ್ಮ ಹಿರಿಯ ಕೋಣದ ಯಜಮಾನರು ಗಿರೀಶ್ ಆಳ್ವರಿದ್ದಾರೆ. ಅವರ ಮನೆಯಲ್ಲಿ ನಮಗಿಂತ ಗಂಡಸರಿಗಿಂತಲೂ ಕೋಣವನ್ನು ಪ್ರೀತಿಯಲ್ಲಿ ಸಾಕೋದು ನಮ್ಮ ಹೆಂಡತಿ ಆಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ತಂಗಿ ಆಗಲಿ. ಅದಕ್ಕೋಸ್ಕರ ಕಂಬಳಕ್ಕೆ ಬಂದರೆ ಏನಾಗ್ತದೆ, ಇವು ಅಲ್ಲೇ ಮಾಡೋದು ನೋಡಿದರೆ ನಮ್ಮ ಮೇಲೆ ಒಂದು ಕೆಟ್ಟ ಪರಿಣಾಮ ಅವಳಿಗೆ ಬೀಳ್ತದೆ. ಇಷ್ಟು ಪ್ರೀತಿ ಮಾಡ್ತಾನೆ, ಮನೆಯಲ್ಲಿ ಕಂಬಳಕ್ಕೆ ಹೋಗಿ ಕೋಣಕ್ಕೆ ಹೊಡಿತಾನೆ, ಅದಕ್ಕೆ ಹೆಂಡತಿ ನೋಡೋದಿದ್ರೆ ಇದು ವ್ಯವಸ್ಥೆ ಬೇಡ ಅಂತೇಳಿ ಮಾಡಿದ್ದಾರೆ. ಈಗ ವಿಶೇಷವಾಗಿ ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ ಆಗ್ತಾ ಇರೋದು ನಮಗೆ ಜಿಲ್ಲಾ ಸಮಿತಿಗೆ ತುಂಬ ಖುಷಿಯನ್ನು ತಂದಿದೆ. ಹೀಗೆ ನರಿಂಗಾನದ ಈ ವ್ಯವಸ್ಥೆ ನೋಡಿದರೆ ನಾನು ಕಂಬಳ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ತುಂಬ ಇಲ್ಲಿ ವ್ಯವಸ್ಥೆಯನ್ನು ನೋಡಿ ತುಂಬ ಸಂತೋಷವನ್ನು ಪಟ್ಟಿದ್ದೇನೆ. ಭಾಳ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನರಿಂಗಾನ ಅತಿ ಉತ್ತಮವಾದ ಕಂಬಳಗಳಲ್ಲಿ ಇದೀ ಸಹ ಒಂದು ಈ ಹೆಸರು ನರಿಂಗಾನದ ಹೆಸರು ಕೂಡ್ತದೆ. ಇದಕ್ಕೆ ಕಾರಣದೇ ದೊಡ್ಡ ದೊಡ್ಡ ಹಿರಿಯ ಕೋಣದ ಯಜಮಾನರುಗಳು, ಕಂಬಳದ ವ್ಯವಸ್ಥಾಪಕರು ಇದರಲ್ಲಿದ್ದಾರೆ. ಇನ್ನೂ ಉತ್ತಮವಾಗಲಿ ಈ ಕಂಬಳ ಯಶಸ್ವಿಯಾಗಿ ನಡೀಲಿ. ಇದಕ್ಕೆಲ್ಲ ಕಂಬಳ ಸಮಿತಿಯ ಸಹಕಾರ ಇದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕಂಬಳ. ನರಿಂಗಾನ ಕಂಬಳೋತ್ಸವ ಈ ಬಾರಿ 13ನೇ ತಾರೀಕಿನಂದು ಬಹಳಷ್ಟು ವಿಜೃಂಭಣೆಯಿಂದ ಜರುಗಲಿಕ್ಕಿದೆ. ಕಳೆದ ಬಾರಿ ಪ್ರಥಮವಾಗಿ ಇಲ್ಲಿ ನಮ್ಮ ಕರ್ನಾಟಕ ಹಾಗೂ ಕೇರಳ ಗಡಿ ಭಾಗದಲ್ಲಿರುವ ಈ ನರಿಂಗಾನ ಪ್ರದೇಶದ ಒಂದು ಹೆಸರನ್ನ, ಕೀರ್ತಿ ಪತಾಕೆಯನ್ನು ಹಾರಿಸಿದೆ ಈ ಕಂಬಳ. ಪ್ರಥಮ ಕಂಬಳವಾಗಿದ್ದರೂ ಕೂಡ ಯಾವುದೇ ರೀತಿಯ ಕುಂದು ಕೊರತೆ ಬಾರದ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಸಂಘಟಿತವಾದ ಪ್ರಯತ್ನ ಅಂತ ಹೇಳ್ಬೋದು. ಒಂದು ಕಡೆಯಲ್ಲಿ ಕಂಬಳ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ, ಅದೇ ರೀತಿ ಈ ಕಂಬಳವನ್ನು ಆಯೋಜಿಸಿದ ಸಮಿತಿಯ ಒಂದು ಸಮರ್ಥ ನಾಯಕತ್ವ, ಅದರೊಂದಿಗೆ ಊರವರು ಸೇರಿ ಎಲ್ಲರೂ ಜಾತಿ, ಮತ, ಧರ್ಮ, ಭೇದ ಭಾವ ಎಲ್ಲವನ್ನು ಮೀರಿ ಕೂಡ ಈ ಕಂಬಳ ಒಂದು ಸಂದೇಶವನ್ನು ಸಾರಿದೆ. ನರಿಂಗಾನ ಕಂಬಳ ಅಂತ ಹೇಳಿದರೆ ಈ ಬಾರಿ ಬಹಳಷ್ಟು ಜನರ ನಿರೀಕ್ಷೆ ಇದೆ ನರಿಂಗಾನ ಕಂಬಳೋತ್ಸವದ ಬಗ್ಗೆ. 13ನೇ ತಾರೀಕಿನಂದು ಬಹಳಷ್ಟು ವೈಭವದಿಂದ ಹೆಚ್ಚಾಗಿ ನಮ್ಮ ಕರ್ನಾಟಕ ಸಭಾಧ್ಯಕ್ಷರು UT ಖಾದರ್ ಅವರ ಸಾರಥ್ಯ
ಮತ್ತೊಂದೆಡೆಯಲ್ಲಿ ಪ್ರಶಾಂತ್ ಕಾಜ್ ಅವರ ನಾಯಕತ್ವ, ಸ್ಥಳೀಯ ಎಲ್ಲರ ನಾಯಕತ್ವದ ಸಹಕಾರದ ಮೂಲಕ ಈ ಕಂಬಳ ಯಾವುದೇ ರೀತಿಯಲ್ಲಿ ಕುಂದು ಕೊರತೆ ಬಾರದ ರೀತಿಯಲ್ಲಿ ನಡೆಯುವಂಥ ಎಲ್ಲ ರೀತಿಯ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಅದರೊಂದಿಗೆ ನಮ್ಮ ಸಭಾಧ್ಯಕ್ಷರ ಕನಸಿದೆ, ಇದನ್ನು ಒಂದು ತುಳು ಗ್ರಾಮವನ್ನಾಗಿ ರೂಪಿಸಿ ತುಳುವಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಒಂದು ಗ್ರಾಮವನ್ನು ನಿರ್ಮಿಸಿ ಮುಂದಿನ ಪೀಳಿಗೆ ಇದನ್ನು ತೋರಿಸಿಕೊಡುವಂಥ ಒಂದು ಸಭಾಧ್ಯಕ್ಷರ ಒಂದು ಕನಸಿದೆ. ಆ ಕನಸಿಗೆ ಪೂರಕವಾಗಿ ಕಂಬಳೋತ್ಸವ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರಲಿಕ್ಕಿದೆ. ಇದಕ್ಕಾಗಿ ಎಲ್ಲರ ಸಹಕಾರವನ್ನು ನಾವು ಯಾಚಿಸ್ತಾ ಇದ್ದೇವೆ ಕಂಬಳ ಸಮಿತಿಯ ಪರವಾಗಿ. ನಮಸ್ಕಾರ. ನಾವು 2ನೇ ವರ್ಷದ ನರಿಂಗಣ ಕಂಬಳದಲ್ಲಿ ಇದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಇಲ್ಲಿ 2ನೇ ವರ್ಷಕ್ಕೆ ಎಲ್ಲ ಸಿದ್ಧತೆಗಳು ನಡೆಸ್ತಾ ಇದೆ. ನಾನು ಜಾನ್ ಸರಿಳಿಸೋದು ಅಂತ ಹೇಳಿ ಸರಪಾಡಿ, ನನ್ನ ಅಪ್ಪು ಅಂತ ಕರೀತಾರೆ. ನಾನು ಇದು 18ನೇ ಕರೆಯನ್ನು ನಿರ್ಮಾಣ ಮಾಡಿದ್ದು ಇಲ್ಲಿ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಕರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಎಲ್ಲ ಕೆಲಸಗಳು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಾಡ್ದು ಬರುವ ಕಂಬಳವನ್ನು ಎಲ್ಲರೂ ವೀಕ್ಷಿಸಿ ಪಡಬೇಕಾಗಿ ನಾನು ಕೇಳಿಕೊಳ್ತೇನೆ.